ನಿನ್ನೆ ರಾತ್ರಿ ಇಡೀ ಬಿರುಸಿನ ಮಳೆಯಿಂದಾಗಿ ಭಾಗಮಂಡಲ್ನ ನಾಪೋಕ್ಲು ರಸ್ತೆ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆಯಲ್ಲಿ ಮೊಣಕಾಲು ನೀರಿದೆ. ಫ್ಲೈಓವರ್ ಇದೆ, ಓಡಾಡಲಿಕ್ಕೆ ತೊಂದರೆ ಇಲ್ಲ. ಜೋರು ಮಳೆ ಇದೆ. ಈಗಲೂ ನಾಪೋಕ್ಲು ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆಯಲ್ಲಿ ವೆಹಿಕಲ್ಗಳು ಫ್ಲೈಓವರ್ ಮೇಲೆ ಓಡಾಡಬೇಕಿನ್ನು. ಯಾವುದೇ ವೆಹಿಕಲ್ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಸಂಗಮ ಸಂಪೂರ್ಣ ಮುಳುಗಡೆ ಆಗಿದೆ. ತ್ರಿವೇಣಿ ಸಂಗಮ ನೋಡಿ, ನೆಟ್ಟ ಹೂ ಗಿಡಗಳು ಎಲ್ಲ ಮುಳುಗಿ ಹೋಗಿದೆ. 2-3 ನೀರು ನಿಂತರೆ ಏನಾಗ್ತದೆ ಗೊತ್ತಿಲ್ಲ. ಒಳ್ಳೆ ಮಳೆ ಬರ್ತಾ ಇದೆ ಬೆಳಗಿಂದಲೇ. ಸಂಗಮ ಸಂಪೂರ್ಣ ಮುಳುಗಡೆ ಆಗಿದೆ. ತ್ರಿವೇಣಿ ಸಂಗಮ ನೋಡಿ, ನೆಟ್ಟ ಹೂ ಗಿಡಗಳು ಎಲ್ಲ ಮುಳುಗಿ ಹೋಗಿದೆ. 2-3 ನೀರು ನಿಂತರೆ ಏನಾಗ್ತದೆ ಗೊತ್ತಿಲ್ಲ. ಒಳ್ಳೆ ಮಳೆ ಬರ್ತಾ ಇದೆ ಬೆಳಗಿಂದಲೇ. ನಿನ್ನೆ ರಾತ್ರಿ ಇಡೀ ಬಿರುಸಿನ ಮಳೆಯಿಂದಾಗಿ ಭಾಗಮಂಡಲ್ನ ನಾಪೋಕ್ಲು ರಸ್ತೆ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆಯಲ್ಲಿ ಮೊಣಕಾಲು ನೀರಿದೆ. ಫ್ಲೈಓವರ್ ಇದೆ, ಓಡಾಡಲಿಕ್ಕೆ ತೊಂದರೆ ಇಲ್ಲ. ಜೋರು ಮಳೆ ಇದೆ. ಈಗಲೂ ನಾಪೋಕ್ಲು ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆಯಲ್ಲಿ ವೆಹಿಕಲ್ಗಳು ಫ್ಲೈಓವರ್ ಮೇಲೆ ಓಡಾಡಬೇಕಿನ್ನು. ಯಾವುದೇ ವೆಹಿಕಲ್ ಓಡಾಡಲಿಕ್ಕೆ ಅವಕಾಶ ಇಲ್ಲ. ರೋಡ್ ಮೇಲೆ ನೀರು ಬರ್ತದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ ನಾಪೋಲ್ ರಸ್ತೆ. ನಾಪೋಲ್ ರಸ್ತೆಯಲ್ಲಿ ನೀರು ಬರ್ತದೆ ನೋಡಿ. ಮಡಿಕೇರಿ ರಸ್ತೆಗೆ ಹತ್ತಲಿಕ್ಕೆ ಅಷ್ಟೇ ಇರೋದಿಲ್ಲ. ಏನಿದ್ರೆ ಈ ಗಿಡಗಳೆಲ್ಲ ಉಳಿತದ ಅನ್ನೋದೇ ಇರೋದು ನಮ್ಮಲ್ಲಿ ಕ್ವಶನ್. ಮಳೆ ಈಗ ಪುನಃ ಶುರು ಆಯಿತು.